ಸರ್ ನಮಸ್ತೆ. ನಮಸ್ತೆ ಮೇಡಮ್. ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈ ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಪಕ್ಷದಿಂದಲೂ ಅಭ್ಯರ್ಥಿ ಘೋಷಣೆ ಆಗಿದ್ದಾರೆ. ನಿಮಗೆ ಯಾವ ಪಕ್ಷ ಬರಬೇಕು ಸರ್? ನಮಗೆ ಕಾಂಗ್ರೆಸ್ ಪಕ್ಷ ಬರಬೇಕಂತ ನಮ್ಮ ಅಭಿಪ್ರಾಯ ಮೇಡಮ್. ಯಾಕೆ ಸರ್? ಎಲ್ಲ ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದವರು. ಏನೇನು ಸಿಕ್ಕಿದೆ? ಅಲ್ಲ ಈ ಹೆಣ್ಮಕ್ಳಿಗೆ ಭಾಳ ಒಳ್ಳೇದು ಮಾಡ್ಯಾರ ಮೇಡಮ್. ಮತ್ತು ಆಧಾರ್ ಕಾರ್ಡ್ ಇದರಿಂದ ಫ್ರೀ ಬಸ್ ಪಾಸ್ ಮಾಡ್ಯಾರ ಮೇಡಮ್. ಮತ್ತು ಇನ್ನಿತರ ಮತ್ತು ವಿಧವಾ ಪೆನ್ಷನ್, ವಯಸ್ಕರಿಗೆ ಪೆನ್ಷನ್ ಹಿಂಗೆಲ್ಲ ಮಾಡ್ಯಾರ ಸರ್ ಮೇಡಮ್. ಹಿಂಗಾಗಿ ಕಾಂಗ್ರೆಸ್ ಪಕ್ಷನ ಬರ್ಬೇಕಂತ ನಮ್ಮ ಅಭಿಪ್ರಾಯ. ಸರ್, ಈಗ ನಿಮ್ಮ ಕ್ಷೇತ್ರದಲ್ಲಿ ಸತತವಾಗಿ 6 ಬಾರಿ ಬಿಜೆಪಿ ಪಕ್ಷದಿಂದ ಅನಂತ್ ಕುಮಾರ್ ಹೆಗಡೆ ಅವರು ಬಂದಿದ್ರು. ಅವ್ರು ಮಾಡಿದಂತಹ ಕೆಲಸದ ಬಗ್ಗೆ ಏನು ಹೇಳ್ತೀವಿ? ಅವ್ರು ಏನು ಈ ಕಡೆ ಏನೂ ಮಾಡಿಲ್ಲ ಮೇಡಮ್ ಕೆಲಸ. ನಮ್ಮ ಮಾನ್ಯ ಅರವಿಂದ್ ದೇಶಪಾಂಡೆ ಸಾಹೇಬರು ಅವರು ಅಭಿವೃದ್ಧಿ ಮಾಡ್ಯಾರ ಮೇಡಮ್. ಸರಿ, ಬರೀ ಕಾಂಗ್ರೆಸ್ ಇಂದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅಂತ ಹೇಳ್ಕೊಂಡು ಮಹಿಳಾ ಅಭ್ಯರ್ಥಿ ಇದ್ದಾರೆ. ಇನ್ನು ಬಿಜೆಪಿಯಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿದ್ದಾರೆ. ನೀವು ಯಾರನ್ನ ಆರಿಸಿ ತರಬೇಕು ಅಂತ? ನಾವು ಡಾಕ್ಟರ್ ಅಂಜಲಿ ಮೇಡಮ್ಗೆ ಆರಿಸಿ ತರಬೇಕಂತ ನಮ್ಮ ಅಭಿಪ್ರಾಯ ಮೇಡಮ್.